ಸುಕೃತಸ್ಯಾಹುಃ ಸಾತ್ವಿಕಂ ನಿರ್ಮಲಂ ಫಲಂ ರಜಸಸ್ತು ಫಲಂ ದುಃಖಂ ಅಜ್ಞಾನಂ ತಮಸಃ ಫಲಂ ಸತ್ವಾತ್ ಸಂಜಾಯತೆ ಜ್ಞಾನಂ ರಜಸೋ ಲೋಭ ಏವ ಚ ಪ್ರಮಾದಮೋಹೌ ತಮಸೋ ಭವತೋ ಜ್ಞಾನಮೇವ ಚ. ಯಾವುದೇ ರೀತಿಯಾದ ಕೆಲಸವಾಗಲಿ ಅದರ ಫಲ ಪುಣ್ಯದಿಂದ ಕೂಡಿದ್ರೆ, ಅಂದರೆ ಒಳ್ಳೆ ಕೆಲಸ ಮಾಡಿದ್ರೆ ಪುಣ್ಯ ಸಿಗತ್ತೆ. ಪುಣ್ಯದಿಂದ ಕೂಡಿದ್ರೆ ಅದು ಶುದ್ಧತೆ ಮತ್ತು ಸತ್ವತೆಯ ಕೆಲಸವೇ ಆಗಿರತ್ತೆ ಅಂತ ಹೇಳ್ತಾರೆ. ಅದೇ ಆ ಫಲ ಏನಾದರೂ ನೋವಿನಲ್ಲಿದ್ದರೆ ಅದು ರಜಸ್ಸಿಂದ ತುಂಬಿದೆ ಅಂತ ಹೇಳ್ತಾರೆ. ಹಾಗೆ ಅದೇನಾದರೂ ಮೂಢತನ ಅಥವಾ ಆಲಸ್ಯ ಅಸಡ್ಡೆಯಲ್ಲಿ ಕೂಡಿದ್ರೆ ಅದು ತಮಸ್ಸಿನ ಫಲವೇ ಆಗಿರತ್ತೆ ಅಂತ ಭಗವಂತ ಹೇಳ್ತಾರೆ. ಸತ್ವತೆಯಿಂದ ಜ್ಞಾನ ಹುಟ್ಟಿದ್ರೆ ಈ ರಜಸ್ಸಿನಿಂದ ದುರಾಸೆ ಹುಟ್ಟುತ್ತೆ. ಹಾಗೆ ಯಾವುದೇ ರೀತಿಯಲ್ಲಿ ಗ್ರಹಿಸಲು ಕಷ್ಟ ಆಗ್ತಿದ್ದು ಮತ್ತೆ ಮೋಹ ಆವರಿಸಿದೆ ಅಂತ ಅನ್ಸಿದ್ರೆ ಅದು ತಮಸ್ ಗುಣದಿಂದ ಹುಟ್ಟಿರುತ್ತೆ ಅಂತ ಇಲ್ಲಿ ಭಗವಂತ ಹೇಳ್ತಾರೆ.